ಭಾನುವಾರ ಆದ್ರೆ ಎಲ್ಲರನ್ನಲ್ಲೂ ಬಾಡೂಟ ಆದ್ರೆ ನಮ್ಮಲ್ಲಿ ಸ್ಪೆಷಲ್ ಸೊಪ್ಪೂಟ. ಯಾಕಂದ್ರೆ ನಮ್ಮಲ್ಲಿ ಒಂದು ಬಾಲವಿಲ್ಲದ ಪ್ರಾಣಿ ಇದೆ, ಅವರಿಗೆ ಬರೀ ಸೊಪ್ಪೆ ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಬರೀ ಸೊಪ್ಪು, ಭಾನುವಾರ ಆದ್ರೆ ಬರೀ ಸೊಪ್ಪೆ. ನಾನ್ ಮಾಡ್ಬೇಕಾಗಿದ್ ಮನೆ ಕೆಲಸ ಎಲ್ಲ ಇವಾಗ ನಮ್ಮ ಅಪ್ಪ ಮಾಡ್ತಾ ಇದ್ದಾರೆ. ನನಗೂ ಹೆಲ್ಪ್ ಮಾಡಿ, ಅಮ್ಮಂಗೂ ಹೆಲ್ಪ್ ಮಾಡಿ, ಅವರು ಕೆಲ್ಸಕ್ಕೆ ಹೋಗಿ ಎಲ್ಲಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ. ಮನೇಲಿ ನಾನು ಒಬ್ಳೆ ಮಗಳಲ್ಲ, ಮನೆ ತುಂಬಾ ಮಕ್ಳಿದ್ದಾರೆ. ಇವರೆಲ್ಲ ಡ್ಯಾಡಿ ಲಿಟಲ್ ಪ್ರಿನ್ಸಸ್, ಬರ್ತಾ ಇದಂಗೆ ಟ್ರೀಟ್ಸ್ ಕೊಟ್ಬಿಡ್ಬೇಕು. ಇನ್ನು ನಮ್ಮಪ್ಪ ಅವಾಗವಾಗ ಗ್ಯಾಪ್ ಅಲ್ಲಿ ತರ ತಿಂಡಿ ಎಲ್ಲ ತಂದ್ಬಿಡ್ತಾರೆ. ನಾನು ಊಫಿ ಅನ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ತಿಂದಿದ್ದೆಲ್ಲ ಕರ್ಗದ್ ಬೇಡವಾ, ವಾಕಿಂಗ್ ಮಾಡ್ಲೇಬೇಕು, ಸ್ಟ್ರೆಂಥನಿಂಗ್ ಮಾಡ್ಲೇಬೇಕಲ್ಲ. ದಿನ ಈ ವಾಕರ್ ಅಲ್ಲಿ ನಡೀತಾ ಇರೋದ್ರಿಂದ ನಂಗೆ ತುಂಬಾನೇ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂಡ್ ತುಂಬಾನೇ ಗ್ರಿಪ್ ಇರೋದ್ರಿಂದ ಕಂಫರ್ಟಬಲ್ ಆಗಿ ವಾಕ್ ಮಾಡ್ತಾ ಇದ್ದೀನಿ. ನಾನು ನನ್ ಗಾಯ ಎಲ್ಲ ಕಡಿತಾ ಇದೆ ಅಂತ ಅಂದೆ. ಜನ ಅದಕ್ಕೆ ಈಸ್ಕರ್ಡ್ ಹಾಕೊಳ್ಳಿ ಅಂತ ಕಮೆಂಟ್ ಆಗ್ತವ್ರೆ. ನಾನು ಹೇಳಿದ್ದು ಬ್ಯಾಂಡೇಜ್ ಒಳಗಡೆ ಕಡಿತಾ ಇದೆ ಅಂತ. ಸ್ಕಿನ್ ಎಲ್ಲ ಡ್ರೈ ಆದ್ರೆ ಅದು ಬೇಗ ಬೇಗ ಹೀಲ್ ಆಗ್ತಾ ಇದೆ ಅಂತ ಅರ್ಥ. ಈಸ್ಕರ್ಡ್ ಅಲ್ಲಿಗೆ ಎಲ್ಲ ಹಾಕೊಳ್ಳಿ. ನಾನು ಗಸಗಸೆ ಪಾಯಸ, ಒಳ್ಳೆ ನಿದ್ದೆ ಮಾಡು. ನಿದ್ದೆನೇ ಮಾಡಲ್ಲ ನೀನು. ಇವತ್ತು ನಂಗೆ ಗಸಗಸೆ ಪಾಯಸ, ಕಾಬೂಲ್ ಕಾಳ್ದು ಪಲ್ಯನ ಮಾಡ್ಕೊಟ್ರು, ಅದನ್ನ ತಿಂದೆ. ಅಷ್ಟೊತ್ತಿಗೆ ನನ್ನ ಕಾಲ್ ಬ್ಯಾಂಡೇಜ್ ಎಲ್ಲ ಲೂಸ್ ಆಗ್ತಾ ಇತ್ತು. ನಮ್ಮಪ್ಪ ಬಂದು ಬ್ಯಾಂಡೇಜ್ ನ ಫುಲ್ ಅಂಟಿಸಿ ರೆಡಿ ಮಾಡಿದ್ರು. ಇನ್ನೊಂದು ವಾರದಲ್ಲಿ ಬ್ಯಾಂಡೇಜ್ ಎಲ್ಲ ಬಿಚ್ತಾರಲ್ಲ. ರಾತ್ರಿ ಆದ್ರೆ ಒಂದೊಂದ್ಸತಿ ನಿದ್ದೆ ಬರಲ್ಲ, ತುಂಬಾನೇ ಯೋಚನೆ ಆಗುತ್ತೆ. ಗಸಗಸೆ ಪಾಯಸ ಕೊಟ್ರು ಇಲ್ಲ, ನಿದ್ದೆ ಮಾತ್ರ ಕೊಟ್ರು ಇಲ್ಲ. ಒಂದೊಂದ್ಸತಿ ಮುಂದೆ ಹೆಂಗಪ್ಪ ಏನ್ ಮಾಡೋದಪ್ಪ ಅನ್ನೋ ಚಿಂತೆನೂ ಬಂದ್ಬಿಡುತ್ತೆ. ಬಟ್ ಇದು ಪಾರ್ಟ್ ಆಫ್ ಲೈಫ್ ಅಲ್ವಾ, ಏನು ಮಾಡಕ್ ಆಗಲ್ಲ. ನನಗ್ ನಾನೇ ಧೈರ್ಯ ತಗೊಂಡು ಮುಚ್ಕೊಂಡ್ ಮಲಿಕೋ ಅಂತ ಮಲ್ಕೊಳ್ಳೋದು. ಅಂಡ್ ಇವತ್ತು ಸಂಡೇ ನನ್ನನ್ನು ನೋಡೋದಿಕ್ಕೆ ನನ್ನ ಫಾಲೋವರು, ನಮ್ಮ ಅಮ್ಮನ ಫಾಲೋವರು ನಮ್ ವಿಡಿಯೋಸ್ ನೋಡಿ ತುಂಬಾ ಖುಷಿಯಾಗಿ ನನ್ನನ್ನು ಮೀಟ್ ಮಾಡ್ಲೇಬೇಕು ಅಂತ ಹೇಳಿ ಇವತ್ತು ಮನೆಗೆ ಬಂದಿದ್ರು. ನನ್ ಜೊತೆಗೆ ನಮ್ಮ ಮಕ್ಕಳನ್ನು ನೋಡಿ ತುಂಬಾ ಖುಷಿ ಪಟ್ರು. ನೀವ್ ಬಂದಿದ್ದು ನಮ್ಗೂ ಖುಷಿ ಆಯ್ತು, ಥ್ಯಾಂಕ್ ಯು. ಇನ್ನು ಈ ತಿಂಗಳು 2 ಸೂಪರ್ ಹಿಟ್ ಆಗಿರುವಂತ ಮೂವಿಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರ್ಕೋ, ಒಂದು ಡೆವಿಲ್. ನಿಮ್ಮ ಫೇವರೆಟ್ ಯಾವುದು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಮಾರ್ಕೋ ಮತ್ತೆ ಡೆವಿಲ್ ಎರಡೂನು ಟಫ್ ಆಗಿ ಕಾಂಪಿಟೇಷನ್ ಕೊಡೋದಂತೂ ಪಕ್ಕ. ಒಟ್ನಲ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಅಂತೂ ಸೂಪರ್ ಆಗಿ ಬೆಳಿಲಿ ಅನ್ನೋದು ಅಷ್ಟೇನೆ ನಮ್ಮೆಲ್ಲರ ಖುಷಿ. ಕಿಚ್ಚನ ಡಿ ಬಾಸ ಕಮೆಂಟ್ ಅಲ್ಲಿ ತಿಳಿಸಿ.